ಆ ಒಂದು ಬೆನ್ನು ಮುರಿಬೇಕು, ನಮ್ಮ ಒಂದು ಎಕಾನಮಿದ ಒಂದು ಆರ್ಥಿಕತೆಯನ್ನು ಮುರಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇರ್ತಕ್ಕಂಥ ವೀವರ್ಸ್ ಏನಿರ್ತಾರೆ ಅವರ ಕೈಗಳನ್ನ ಕಟ್ ಮಾಡ್ತಾರೆ, ಅವರ ಲೂಮ್ಸ್ ನ ತಗೊಂಡು ಹೋಗ್ತಾರೆ. ಆ ಎಲ್ಲ ರಾ ಮೆಟೀರಿಯಲ್ಸ್ ಮ್ಯಾಂಚೆಸ್ಟರ್ ಮತ್ತೆ ಲಂಡನ್ಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿಂದ ಉತ್ಪತ್ತಿಯಾಗಿ ಮತ್ತೆ ವಾಪಸ್ ನಾವೇ ಖರೀದಿ ಮಾಡೋ ಹಾಗೆ ಮಾಡ್ತಾರೆ. ಸೊ ಈ ರೀತಿಯಾಗಿ ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಹೋಗ್ತಾರೆ. ನಮಗೆ ಒಂದು ನಮ್ಮ ದೇಶ ಇರ್ತಕ್ಕಂಥದ್ದು, ನಮ್ಮ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ನಮ್ಮಿಂದ ಕಿತ್ಕೊಳ್ತಾರೆ. ಅಂದ್ರೆ ನಾವು ಏನೇ ಮಾಡಬೇಕು, ನಮ್ಮ ಮಕ್ಕಳು ಓದಬೇಕು ಅಥವಾ ನಮಗೆ ಏನೋ ವ್ಯವಸ್ಥೆಗಳು ಬೇಕು ಅಂದ್ರೂ ಕೂಡ ಅವರು ಕೈ ಕೆಳಗಾಗಿ ನಾವು ಆಗ್ತಾ ಹೋಗ್ತಾ. ಸೊ ಇದ್ರ ವಿರುದ್ಧವಾಗಿ ಅನೇಕರು ಒಂದು ವಿಚಾರಧಾರೆಗಳನ್ನ ಮಾಡ್ತಾರೆ. ಅದು ಒಬ್ಬೊಬ್ರು ಗಾಂಧೀಜಿ, ನೆಹರು ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ತರ ವ್ಯಕ್ತಿಗಳು ನಾನ್ ವೈಲೆಂಟ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅಹಿಂಸಾ ಇರ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಈ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇವರೆಲ್ಲ ಒಂದು ಕ್ರಾಂತಿಕಾರಿಯಾಗಿ ಮೂವ್ಮೆಂಟ್ಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಜನದ ಪ್ರಾಣ ಹೋಗ್ತದೆ, ಬಲಿದಾನ ಆಗುತ್ತೆ, ತ್ಯಾಗ ಆಗುತ್ತೆ. ಅವರ ಒಂದು ಎದೆಯಲ್ಲಿ ಆ ಒಂದು ಸ್ವಾತಂತ್ರ್ಯದ ಕಿಚ್ಚು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದರೆ ನಮಗೆ ಈ ಗುಲಾಮಗಿರಿ ಬೇಡ, ನಮ್ಮ ದೇಶ, ನಮ್ಮ ಹಕ್ಕು, ನಮ್ಮ ಸ್ವರಾಜ್ಯ ಬೇಕು ಅಂತ ಹೇಳ್ಬಿಟ್ಟು ಹೋರಾಡ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಆ ಉದಾಹರಣೆಗಳಲ್ಲಿ ಮೊದಲನೇದಾಗಿ ಮಂಗಲ್ ಪಾಂಡೆ ಅಂತಕ್ಕಂಥವ್ರು ಮೊದಲನೇದಾಗಿ ಅವನು ಬ್ರಿಟಿಷ್ ಆರ್ಮಿಯಲ್ಲಿ ಇರ್ತಾನೆ. ಬ್ರಿಟಿಷ್ ಆರ್ಮಿಯಲ್ಲಿ ಆ ಮದ್ದುಗುಂಡಿಗೆ ಆ ಹಂದಿಯ ಒಂದು ನೆಣವನ್ನ ಅಥವಾ ಫ್ಯಾಟ್ ನ ಬಳಸ್ತಾರೆ ಅಂತ ಹೇಳ್ಬಿಟ್ಟು ವಿರೋಧ ಮಾಡಿ ಫಸ್ಟಿಗೆ ಬ್ರಿಟಿಷ್ ವಿರುದ್ಧ ದಂಗೆ ಹೇಳ್ತಾರೆ. ಆಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ವಿರುದ್ಧ ಹೋರಾಡ್ತಾನೆ, ಅವನಿಗೆ ನೇಣಾಕ್ತಾರೆ. ಅವ್ನು ನೇಣಾಕಕ್ಕಿಂತ ಮುಂಚೆ ಅವನಿಗೆ ಕೇಳಿದಾಗ ನಿಮ್ಗೆ ಏನ್ ಕೊನೆ ಆಸೆ ಅಂತ ಕೇಳಿದಾಗ ಸಂಗೊಳ್ಳಿ ರಾಯಣ್ಣ ಒಂದು ಮಾತು ಹೇಳ್ತಾರೆ, ನನ್ನ ಕೊನೆ ಆಸೆ ಏನಂದ್ರೆ ನಾನು ಮತ್ತೆ ಈ ಭಾರತ ಭೂಮಿಯಲ್ಲೇ ಜನ್ಮ ತಾಳ್ಬೇಕು, ಬ್ರಿಟಿಷ್ ವಿರುದ್ಧ ಹೋರಾಡಿ ಅವ್ರನ್ನ ಇಲ್ಲಿಂದ ಒದ್ದು ಓಡಿಸ್ಬೇಕು, ಅದೇ ನನ್ನ ಕೊನೆ ಆಸೆ ಅಂತ ಹೇಳಿ. ಅಂದ್ರೆ ಅವರಿಗೆ ಸಾವಿನ ಬಗ್ಗೆ ಭಯ ಇರಲಿಲ್ಲ. ನಮ್ಮ ದೇಶ ಬೇಕು, ನಮ್ಮ ಭಾಷೆ ಬೇಕು, ನಮ್ಮ ನೆಲ ಜಲ, ಇದ್ರ ಬಗ್ಗೆ ಆ ರೀತಿಯಾದ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಆಲೋಚನೆಗಳು ಅವರಲ್ಲಿ ತುಂಬಿಕೊಂಡಿದ್ರು. ಅದೇ ರೀತಿ ಭಗತ್ ಸಿಂಗ್, ತಮಗೆಲ್ಲ ಗೊತ್ತಿರ್ಬೋದು, ಭಗತ್ ಸಿಂಗ್ ಸತ್ತಾಗ ಅವನಿಗೆ ಎಷ್ಟು ವಯಸ್ಸಿತ್ತು? ಕೇವಲ 23 ವರ್ಷ ಅಷ್ಟೇ. ಆ 23ನೇ ವಯಸ್ಸಿನಲ್ಲೇ ಅವನಿಗೆ ಆ ಬ್ರಿಟಿಷ್ ವಿರುದ್ಧ ಹೋರಾಡಿಕ್ಕೆ ಅವನಿಗೆ ಪ್ರಿಸನ್ ಅಲ್ಲಿ ಹಾಕ್ತಾರೆ. ಅವನಿಗೂ ಕೂಡ ನೇಣು ಹಾಕ್ಬೇಕು ಅಂತೇಳಿ ಇದು ಮಾಡ್ಬಿಟ್ಟು ಅವನಿಗೆ ಡಿಸೈಡ್ ಮಾಡ್ತಾರೆ. ಆ ನೇಣು ಹಾಕಕ್ಕಿಂತ 3 ದಿನ ಮುಂಚೆ ಕೆಲವರು ಫ್ರೆಂಡ್ಸ್ ಬಂದ್ಬಿಟ್ಟು ಅವರಿಗೆ ಹೇಳ್ತಾರೆ, ನೀನು ಶರಣಾಗತಿಯನ್ನು ಕೇಳ್ಕೊ, ನಿನಗೆ ಅವರು ಮಾಫ್ ಮಾಡ್ತಾರೆ, ನಿನ್ನ ಒಂದು ಏನು ನೇಣು ಹಾಕ್ತಕ್ಕಂಥದನ್ನ ತೆಗೆದು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅವನು ಒಪ್ಪೋದಿಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಆ ಬ್ರಿಟಿಷರ ಮುಂದೆ ನಾನು ತಲೆ ಬಾಗ್ಸೋದಿಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅವ್ರ ಅಮ್ಮ ಬರ್ತಾರೆ. ಅವ್ರ ಅಮ್ಮ ಬಂದ್ಬಿಟ್ಟು ಮಗನಿಗೆ ನಾಳೆ ಗಲ್ಲಿಗೆ ಹಾಕ್ತಾರೆ ಅಂತ ಹೇಳಿದಾಗ, ಒಂದು ಮಗ ಕಣ್ಮುಂದೆ ಸಾಯೋದು ಅಂದ್ರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಸಹಜವಾಗಿ ತಾಯಿಗೆ ಕಣ್ಣೀರು ಬರುತ್ತೆ ಅಲ್ವಾ? ಆ ಕಣ್ಣೀರು ಬಂದಾಗ ಕೂಡ ಭಗತ್ ಸಿಂಗ್ ಏನ್ ಹೇಳ್ತಾರೆ, ನೀನ್ ಅಳಬೇಡ, ನೀನ್ ಒಂದು ಹನಿನೂ ನಿನ್ನ ಕಣ್ಣಿಂದ ಬೀಳಬಾರ್ದು. ಯಾಕಂತ ಹೇಳಿದ್ರೆ ನಾನು ಈ ಭೂಮಿಗೋಸ್ಕರ ನನ್ನ ಪ್ರಾಣವನ್ನು ಕೊಡ್ತಾ ಇದ್ದೀನಿ ಹೊರತು ನಾನೇನು ಕಳ್ತನ ಮಾಡಿಲ್ಲ, ನಾನು ಯಾರು ದರೋಡೆ ಮಾಡಿಲ್ಲ, ನಾನು ಏನು ಇದು ಮಾಡಿಲ್ಲ, ತಪ್ಪು ಕೆಲಸ ಏನು ಮಾಡಿಲ್ಲ, ನಾನು ನಿನ್ನ ಮಗನಾಗಿ ಹುಟ್ಟಿ ಹೆಮ್ಮೆ ಪಡುವಂತ ಕೆಲಸ ಮಾಡಿದ್ದೀನಿ, ಹಾಗೆ ನೀನ್ ಕಣ್ಣೀರು ಹಾಕ್ಬೇಡ ಅಂತ ಹೇಳ್ತಾರೆ. ಸೊ ಭಗತ್ ಸಿಂಗ್ ಸೇಸ್, ದೇ ಕ್ಯಾನ್ ಕಿಲ್ ಮೀ ಬಟ್ ದೇ ಕೆನಾಟ್ ಕಿಲ್ ಮೈ ಐಡಿಯಾಸ್, ದೇ ಕ್ಯಾನ್ ಕ್ರಶ್ ಮೈ ಬಾಡಿ ಬಟ್ ದೇ ಕ್ಯಾನ್ ನೆವರ್ ಕಟ್ ಡೌನ್ ಮೈ ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ನನ್ನ ದೇಹವನ್ನ ಅವರು ತುಂಡು ತುಂಡಾಗಿ ಕತ್ತರಿಸಬಹುದು, ಆದ್ರೆ ನನ್ನ ಆಲೋಚನೆಗಳನ್ನ ಅವ್ರು ಯಾವತ್ತೂ ತಡೆ ಹಿಡಿಲಿಕ್ಕೆ ಆಗೋದಿಲ್ಲ. ಆ ಸ್ವಾತಂತ್ರ್ಯದ ಕಿಚ್ಚು ಏನಿದೆ, ನಾನು ಸತ್ತೋದ ಮೇಲೂ ಕೂಡ ಭಾರತದಲ್ಲಿ ಹರಡುತ್ತೆ, ನನ್ನಂತ ನೂರಾರು ಭಗತ್ ಸಿಂಗ್ಗಳು ಉಟ್ಕೊಳ್ತಾರೆ. ಹಾಗಾಗಿ ನನ್ನ ದೇಹವನ್ನು ತುಂಡು ತುಂಡಾಗಿ ಮಾಡಿದ್ರು, ಚಚ್ಚಾಕಿದ್ರು ಕೂಡ ನನ್ನ ಆಲೋಚನೆಗಳಿಗೆ ಸಾವಿಲ್ಲ, ನನ್ನ ಸ್ವತಂತ್ರದ ಕಿಚ್ಚು ಆತ್ಮಕ್ಕೆ ಎಂದೂ ಸಾವಿಲ್ಲ ಅಂತ ಹೇಳಿ ಭಗತ್ ಸಿಂಗ್ ಹೇಳಿ ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಬಹಳ. ಅದೇ ರೀತಿ ತಮಗೆ ಜಲಿಯನ್ ವಾಲಾ ಬಾಗ್ ಗೊತ್ತಿರುತ್ತೆ. ಜಲಿಯನ್ ವಾಲಾ ಬಾಗ್ ಮಕ್ಕಳಲ್ಲಿ ಅಂದ್ರೆ ಒಂದು ಅಮೃತ್ಸರದಲ್ಲಿ ಒಂದು ಜಾಗ ಇರುತ್ತೆ, ಅದನ್ನ ಜಲಿಯನ್ ವಾಲಾ ಬಾಗ್ ಅಂತಾರೆ. ಅಲ್ಲಿ ಸಾವಿರಾರು ಜನ ಎಲ್ಲರೂ ಸೇರ್ಕೊಂಡಿರ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಬೇರೆಯವರೆಲ್ಲ. ಆ ಟೈಮಲ್ಲಿ ಜನರಲ್ ಡಯರ್ ಅಂತ ಒಬ್ಬ ವ್ಯಕ್ತಿ ಏಕಾಏಕಿ ಅಲ್ಲಿ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಮುಂದೆ ಫೈರಿಂಗ್ ಮಾಡ್ತಾರೆ. ಆ ಫೈರಿಂಗ್ ಅಲ್ಲಿ ಒಂದು ಬಾವಿ ಇರುತ್ತೆ, ಆ ಫೈರಿಂಗ್ ತಡ್ಕೊಂಡು ಎಲ್ಲ ಬುಲೆಟ್, ಎಲ್ಲಾ ಕಡೆಯಿಂದನೂ ಬುಲೆಟ್, ಹೊರಗಡೆ ಗೇಟ್ ಹಾಕ್ಬಿಟ್ಟು ಬುಲೆಟ್ ಫೈರ್ ಮಾಡ್ತಾ ಹೋಗ್ತಾರೆ. ಎಲ್ಲ ಸಣ್ಣ ಮಕ್ಕಳು, ವೃದ್ಧರು ಎಲ್ಲರೂ ಸಾಯ್ತಾ ಹೋಗ್ತಾರೆ. ಕೆಲವರು ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ಬಾವಿಗೆ ಹಾರ್ತಾರೆ, ಆದ್ರೂ ತೀರೋಗ್ತಾರೆ.
ಸಾವಿರಾರು ಜನ ಸತ್ತು ಹೋಗ್ತಾರೆ, ಅಂತ ಒಂದು ಮೆಸಕರ್ ಆಗ್ತದೆ. ಆ ರಕ್ತಪಾತವನ್ನು ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಉಧಮ್ ಸಿಂಗ್ ಅಂತ ಹೇಳ್ತಾರೆ. ಈ ಉಧಮ್ ಸಿಂಗಿಗೆ ಅವನಿಗೆ ಕಿಚ್ಚಿರುತ್ತೆ, ಅಂದ್ರೆ ಅವನು ಅದ್ರಲ್ಲಿ ಉಳ್ಕೊಳ್ತಾನೆ, ಆ ಒಂದು ಮೆಸಕರ್ ಅವನು ಸರ್ವೈವ್ ಆಗ್ತಾನೆ. ಉಳ್ಕೊಂಡ ಮೇಲೆ ಅವನು ಲಂಡನ್ನಿಗೆ ಯಾವುದೋ ರೀತಿ ಹೋಗ್ತಾನೆ, ಪ್ರಯಾಣ ಬೆಳೆಸ್ತಾನೆ, ಯಾರತ್ರ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಕಾರ್ಲ್ಟನ್ ಹಾಲ್ ಅಂತ ಇರುತ್ತೆ, ಅಲ್ಲಿ ಒಂದು ಸ್ಪೀಚ್ ನಡೀತಾ ಇರುತ್ತೆ. ಅಲ್ಲಿ ಜನರಲ್ ಡಯರ್ ಅಂತ ಯಾವ ವ್ಯಕ್ತಿ ಆ ಜಲಿಯನ್ ವಾಲಾ ಬಾಗಿಗೆ ಶೂಟ್ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟಿರ್ತಾರಲ್ಲ, ಆ ವ್ಯಕ್ತಿಯನ್ನ ನಾನು ಹೇಗಾರ ಮಾಡಿ ಕೊಲೆ ಮಾಡಬೇಕು, ನನ್ನ ಭಾರತೀಯರ ಸಾವಿರಾರು ಜನರ ಪ್ರಾಣ ತೆಗೆದಿರ್ತಕ್ಕಂಥ ಇಂಥ ರಾಕ್ಷಸನ್ನ ನಾನು ಸಂಹರಿಸಬೇಕು ಅಂತ ಹೇಳ್ಬಿಟ್ಟು ಹೋಗಿ ಒಂದು ಬುಕ್ಕಿನೊಳಗಡೆ ಪಿಸ್ತೂಲ್ ಹಿಡ್ಕೊಂಡು ಆ ಪಿಸ್ತೂಲ್ ಶೇಪ್ ಇಲ್ಲಿ ಕಟ್ ಮಾಡಿಕೊಂಡು ಏಕಾಏಕವಾಗಿ ಕಾರ್ಲ್ಟನ್ ಹಾಲ್ ಅಲ್ಲಿ ಅವನಿಗೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಸಾಯಿಸ್ತಾರೆ. ಸಾಯಿಸಿದ ಮೇಲೆ ರೋಚಕರವಾಗಿರ್ತಕ್ಕಂಥ ವಿಷಯ ಏನಂತೇಳಿ ಅವ್ನು ಸೇಡೇನೋ ತೀರಿಸ್ಕೊಂಡ, ಆದ್ರೆ ಅವನಿಗೆ ಸೆರೆ ಹಿಡಿತಾರೆ. ಸೆರೆ ಹಿಡಿದ್ಬಿಟ್ಟು ಬ್ರಿಟಿಷ್ ಕೋರ್ಟ್ ನಲ್ಲಿ ಅವನಿಗೆ ಪ್ರಸ್ತುತಪಡಿಸ್ತಾರೆ. ಆ ಪ್ರಸ್ತುತ ಪಡಿಸಿದಾಗ ನಿನ್ನ ಹೆಸರು ಏನು ಅಂತ ಕೇಳ್ತಾರೆ. ಅಂದ್ರೆ ಈಗ ನಾವೆಲ್ಲ ಇದು ಮಾಡ್ತೀವಲ್ಲ, ನಾನು ಈ ಜಾತಿ, ನಾನು ಆ ಜಾತಿ, ನಾನು ಈ ಧರ್ಮ ಆ ಧರ್ಮ, ಇದ್ರಲ್ಲಿ ಒದ್ದಾಡ್ತಿರ್ತೀವಿ ನಾವು. ಇವತ್ತಿನ ಸಮಾಜದಲ್ಲಿ ಅದರಲ್ಲೇ ಮುರಿದು ಹೋಗ್ತಾ ಇದೀವಿ ನಾವು, ಒಗ್ಗಟ್ಟಾಗ್ತಾ ಇಲ್ಲ. ನಮ್ಮ ಇಂಡಿಯಾ ಸ್ಟ್ರೆಂತ್ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಸಾವಿರಾರು ಭಾಷೆಗಳಿದೆ, ಸಾವಿರಾರು ಜಾತಿಗಳಿದೆ, ನೂರಾರು ಧರ್ಮಗಳಿದೆ, ಆದ್ರೆ ನಾವೆಲ್ಲರೂ ಭಾರತೀಯರನ್ನು ಮರಿಬಾರ್ದು. ಆ ಒಂದು ಅಭಿವ್ಯಕ್ತಿಯನ್ನು ಉಧಮ್ ಸಿಂಗ್ ವ್ಯಕ್ತಪಡಿಸ್ತಾರೆ. ಏನಂತ ಅವ್ನು ಕೇಳ್ತಾರೆ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಅವನ ಹೆಸರು ಹೇಳಿದಾಗ ನನ್ನ ಹೆಸರು ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ಅಂತ ಹೇಳ್ತಾರೆ. ಅವನ ಹೆಸರು ಹೇಳಿದ್ದು ಉಧಮ್ ಸಿಂಗ್, ಆದ್ರೆ ರಾಮನ್ನ ಹಿಂದೂಗೆ ಹೋಲಿಸ್ಕೊಂಡು, ಮೊಹಮ್ಮದ್ನ ಮುಸ್ಲಿಮಿಗೆ ಹೋಲಿಸ್ಕೊಂಡು, ಸಿಂಗ್ನ ಸಿಖ್ರಿಗೆ ಹೋಲಿಸ್ಕೊಂಡು, ಆಜಾದ್ ಫ್ರೀಡಮ್ಗೆ ಹೋಲಿಸ್ಕೊಂಡು ನನ್ನ ಹೆಸರು ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ಅಂತ ಹೇಳ್ತಾರೆ. ಅವರಲ್ಲಿ ಅವ್ರಿಗೆ ಸಾಯೋ ಭಯ ಇರಲಿಲ್ಲ, ನನಗೆ ನೇಣಾಗ್ತೀರಾ ಹಾಕಿ ತೊಂದರೆ ಇಲ್ಲ, ಆದ್ರೆ ನಾನು ಸಾಯೋಕ್ಕಿಂತ ಮುಂಚೆ ಇನ್ಕಲಾಬ್ ಅಂತ ಹೇಳ್ಬಿಟ್ಟೆ ಸಾಯ್ತಾರೆ. ಅಂದ್ರೆ ರೆವಲ್ಯೂಷನ್ ಆಗ್ಬೇಕು, ನನಗೆ ಸ್ವತಂತ್ರ ಬೇಕು ಅಂತ ಹೇಳಿ. ಈ ರೀತಿಯಾಗಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರನ ಇವತ್ತಿನ ದಿನ ನಾವು ನೆನೆಸ್ಕೊಳ್ಳೋದು ಬಹಳ ಮುಖ್ಯ, ಮಕ್ಕಳಿಗೆ ಹೇಳೋದು ಬಹಳ ಮುಖ್ಯ. ಇದನ್ನೆಲ್ಲ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಕಡೆ ಸತ್ಯಾಂಶವನ್ನು ಮರೆಮಾಚಿ ಸುಳ್ಳುಗಳ ಪ್ರಪಂಚ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಹರಿದಾಡ್ತದೆ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಳೋದು ಬಹಳವಾಗಿ ಮುಖ್ಯ ಆಗಿರ್ತಕ್ಕಂಥ ವಿಚಾರ. ಅದೇ ರೀತಿ ನೆಕ್ಸ್ಟ್ ಏನಾಯ್ತು, ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟ, ಸುಭಾಷ್ ಚಂದ್ರ ಬೋಸ್ ಇದ್ರು, ಅವರೊಂದು ಆರ್ಮಿನೇ ಕಟ್ತಾರೆ. ಅವ್ರು ಹೇಳ್ತಾರೆ, ನೀವು ನನಗೆ ನಿಮ್ಮ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅನ್ನೋ ಒಂದು ವಾಕ್ಯವನ್ನ, ವಾಣಿಯನ್ನ ಹೇಳ್ತಾರೆ. ಅವರೊಂದು ಆರ್ಮಿನೇ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅವರು ಫಸ್ಟ್ ಕಾಂಗ್ರೆಸ್ ಅಲ್ಲೇ ಇರ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲೇ ಇರ್ತಾರೆ, ಆದ್ರೆ ಗಾಂಧಿಯ ವಿಚಾರಧಾರೆಗಳಿಗೆ ಅವ್ರಿಗೆ ಮ್ಯಾಚ್ ಆಗ್ತಾ ಇರಲ್ಲ. ಹಾಗಾಗಿ ಕ್ರಾಂತಿಯಿಂದ ಮಾತ್ರ ಸ್ವಾತಂತ್ರ್ಯ ಸಾಧ್ಯ ಅಂತ ಹೇಳ್ಬಿಟ್ಟು ಅವರೊಂದು ಆರ್ಮಿನೇ ಕ್ರಿಯೇಟ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ವರ್ಲ್ಡ್ ವಾರ್ II ಅಲ್ಲಿ ಜರ್ಮನಿಗೆ ಹೋಗ್ಬಿಟ್ಟು ಹಿಟ್ಲರ್ ಸಹಾಯವನ್ನು ತಗೊಳ್ತಾರೆ. ಯಾಕಂದ್ರೆ ಹಿಟ್ಲರ್ ಆ ಟೈಮಲ್ಲಿ ಇಡೀ ಯುರೋಪ್ನ ಆಕ್ರಮಿಸ್ತಾ ಹೋಗ್ತಾನೆ, ಒಂದೊಂದೇ ದೇಶಗಳನ್ನ. ಬ್ರಿಟನ್ ಮಾತ್ರ ಆಕ್ಯುಪೈ ಆಗಿರೋದಿಲ್ಲ, ಇಂಗ್ಲೆಂಡ್. ಆ ಇಂಗ್ಲೆಂಡ್ ವಿರುದ್ಧವಾಗಿರ್ತೀಗ ಶತ್ರುವಿನ ಶತ್ರು ಮಿತ್ರ ಆ ತರ. ಸೊ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ನ ಒಂದು ಸಹಾಯ ತಗೊಂಡು ಏನಾರ ಮಾಡಬೇಕು ಅಂತಿರ್ತಾರೆ, ಆದ್ರೆ ಆಗ್ತಾ ಇಲ್ಲ, ಸಫಲವಾಗ್ತಾ ಇಲ್ಲ. ಆ ಟೈಮಲ್ಲಿ 1942 ಅಲ್ಲಿ ಮಹಾತ್ಮ ಗಾಂಧಿ ಅವರು ಮತ್ತೆ ವಲ್ಲಭಾಯ್ ಪಟೇಲ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಚಳವಳಿಗೆ ಕೊಡ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ, ನೀವು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ನಮ್ಮ ದೇಶದಲ್ಲಿ ನಿಮಗೆ ಇರ್ಲಿಕ್ಕೆ ಹಕ್ಕಿಲ್ಲ, ನೀವು ನಮ್ಮನ್ನ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳಿದ್ರೆ ನಾವು ಸಹಕಾರ ಕೊಡೋದಿಲ್ಲ, ನೀವು ನಮ್ಮ ಮನೆಗೆ ಬರ್ತೀರಾ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ನಾವು ಕಟ್ಟೋದಿಲ್ಲ, ನೀವು ನಮಗೆ ನಮ್ಮ ವಿರುದ್ಧ ಏನೋ ಕೇಸ್ಗಳು ಹಾಕೊಳ್ತೀರಾ, ನಾವು ಬರೋದಿಲ್ಲ, ನೀವು ಆಗ್ತಿರ್ತಕ್ಕಂಥ ಕರಗಳು, ಟ್ಯಾಕ್ಸ್ಗಳು, ಯಾವುದೇ ಫೈನ್ಗಳಿಗೆ ನಾವು ಒಪ್ಪೋದಿಲ್ಲ. ಆ ರೀತಿಯಾಗಿ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ. ಆ ಮೂವ್ಮೆಂಟ್ ಶುರು ಮಾಡ್ತಿದ್ದಂಗೆನೆ ಎಲ್ಲ ದೊಡ್ಡ ದೊಡ್ಡ ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನೆಲ್ಲ ಸೆರೆ ಹಿಡಿತಾರೆ. ಮಹಾತ್ಮ ಗಾಂಧಿ ಸೆರೆ ಹಿಡಿತಾರೆ, ವಲ್ಲಭಾಯ್ ಪಟೇಲ್ ಸೆರೆ ಹಿಡಿತಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಸೆರೆ ಹಿಡಿತಾರೆ. ಇವರೆಲ್ಲ ಸೆರೆ ಹಿಡಿದು ಒಳಗಾಗ್ತಾರೆ. ಒಳಗೆ ಹಾಕ್ಬಿಟ್ಟು ಸೊ ಅಂದ್ರೆ ಆ ಒಂದು ಮೂವ್ಮೆಂಟ್ ನ ಹಾಳು ಮಾಡಬೇಕು ಅಂತ ಬ್ರಿಟಿಷರ ಕುತಂತ್ರವನ್ನು ನಡೆಸ್ತಾ ಇರ್ತಾರೆ. ಎಲ್ಲ ಲೀಡರ್ಸ್ ನ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಜೊತೆಗೆ ಅವ್ರದ್ದು ಆಫೀಸರ್ಸ್ ನ ರೇಡ್ ಮಾಡ್ತಾರೆ. ಮತ್ತೆ ಪ್ರೆಸ್ ಅಲ್ಲಿ ಇವ್ರದ್ದು ಯಾವುದೇ ಮಹಾತ್ಮ ಗಾಂಧೀಜಿ ಸ್ಪೀಚ್ ಕೊಟ್ಟಿದ್ದು ಎಲ್ಲೂ ಬರಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ತಾ ಹೋಗ್ತಾರೆ. ಆದರೆ ಅಲ್ಲೊಂದು ಕ್ರಾಂತಿ ನಡೆಯುತ್ತೆ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಒಬ್ರು ಉಷಾ ಮೆಹ್ತಾ ಅಂತ ಒಬ್ರು ಇರ್ತಾರೆ. ಈ ಉಷಾ ಮೆಹ್ತಾ ಅನ್ನೋ ವ್ಯಕ್ತಿ ಒಂದು ಕಾಂಗ್ರೆಸ್ ರೇಡಿಯೋ ಅಂತ ಹೇಳಿ ಶುರು ಮಾಡ್ತಾರೆ. ಆ ರೇಡಿಯೋ ಅಂದ್ರೆ ಅಂಡರ್ ಗ್ರೌಂಡ್ ರೇಡಿಯೋ, ಯಾವುದೋ ಒಂದು ಲೊಕೇಶನ್ ಇಂದ ದಿಸ್ ಇಸ್ ಕಾಂಗ್ರೆಸ್ ರೇಡಿಯೋ ಸಮ್ವೇರ್ ಫ್ರಮ್ ಇಂಡಿಯಾ ಅಂತ ಹೇಳ್ಬಿಟ್ಟು ಶುರು ಮಾಡಿ
ಅವರು ಮಹಾತ್ಮ ಗಾಂಧಿ ಮತ್ತು ಸ್ವತಂತ್ರ ಹೋರಾಟಗಾರರ ಸ್ಪೀಚ್ಗಳನ್ನ ಅದ್ರ ಮೂಲಕ ಬಿತ್ತರಿಸ್ತಾ ಹೋಗ್ತಾರೆ. ಬ್ರಿಟಿಷರು ಎಲ್ಲಾ ಕಡೆ ಹುಡುಕ್ತಾರೆ, ಸಿಗ್ತಾನೆ ಇರೋದಿಲ್ಲ. 3 ತಿಂಗಳಾದ್ಮೇಲೆ ಅವರು ಮುಂಬೈಯಲ್ಲೇ ಆ ರೇಡಿಯೋ ಸ್ಟೇಷನ್ ನಡೆಸ್ತಾ ಇರ್ತಾರೆ. ಆ ರೇಡಿಯೋ ಸ್ಟೇಷನ್ನ ಸೆರೆ ಹಿಡಿದು ಅವಳಿಗೆ ಕೂಡ ಮತ್ತೆ ಸೆರೆವಾಸ ಮಾಡ್ತಾ ಹೋಗ್ತಾರೆ. ಅಂದ್ರೆ ಲೆಕ್ಕ ಹಾಕಿ ಅವರು ಮನೆ ಮಠಗಳನ್ನು ಬಿಟ್ಟು ತಮ್ಮ ಈಗ ನಾವು ಇದನ್ನ ಬೆಳೆಸ್ಬೇಕು, ಮಕ್ಕಳಿಗೆ ಆಸ್ತಿ ಕೊಡ್ಬೇಕು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಸ್ವಾರ್ಥವನ್ನ ಯೋಚನೆ ಮಾಡ್ತಾ ಇರ್ತೀವಿ. ಅವ್ರು ತಮ್ಮ ಸಂಪೂರ್ಣ ಸ್ವಾರ್ಥವನ್ನ ಬಿಟ್ಟು ಸ್ವತಂತ್ರಕ್ಕೋಸ್ಕರ ನನ್ನ ಕೊನೆಯ ರಕ್ತದ ಹನಿ ಕೂಡ ಸ್ವತಂತ್ರಕ್ಕೋಸ್ಕರ ಮುಡಿಪಾಗಿರ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಆ ರೀತಿ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಕೂಡ ಸೇರ್ಕೊಂಡು ಸ್ವತಂತ್ರ ಹೋರಾಟಗಾರನ ಮಾಡ್ತಾ ಹೋಗ್ತಾರೆ. ಸೊ ಆ ರೀತಿ ಆಗ್ತಾ ಆಗ್ತಾ ಹೋದಾದ್ಮೇಲೆ ನಮಗೆ 1947 ಸ್ವಾತಂತ್ರ್ಯ ದೊರೆತದೆ. ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋಗ್ತಾರೆ. ಈ ಫೆಮೈನ್ ಆಗುತ್ತೆ, ಬೆಂಗಾಳಲ್ಲಿ ಫೆಮೈನ್ ಆಗುತ್ತೆ. ಅಂದ್ರೆ ಅವಾಗೆಲ್ಲ ಬರಗಾಲ ಇರ್ತಾ ಇತ್ತು. ನಮಗೆ ಆ ದೇಶದಲ್ಲಿ ಏನು ಊಟಕ್ಕಿರ್ಲಿಲ್ಲ. ವಿನ್ಸ್ಟನ್ ಚರ್ಚಿಲ್, ಬ್ರಿಟನ್ ಪ್ರೈಮ್ ಮಿನಿಸ್ಟರ್, ಸರಕುಗಳನ್ನ, ಸಪ್ಲೈಗಳನ್ನ, ಶಿಫ್ಟ್ಗಳನ್ನ ತಡೆಗಟ್ಟಿಬಿಟ್ಟು ಅವರು ಬ್ರಿಟನ್ನಿಗೆ ಶಿಫ್ಟ್ ಮಾಡ್ಕೊಳ್ತಾನೆ. ಅದರಿಂದ ಆ ಟೈಮಲ್ಲಿ 4 ಮಿಲಿಯನ್ ಇಂಡಿಯನ್ಸ್ ಆಯ್ತಾರೆ ಬರಗಾಲದಲ್ಲಿ. ಅಂದ್ರೆ ಆಲ್ಮೋಸ್ಟ್ 40 ಲಕ್ಷ ಜನ ಸಾಯ್ತಾರೆ ಒಂದೇ ಒಂದು ಫೆಮೈನ್, ಒಂದು ಬರಗಾಲದಲ್ಲಿ. ಅದೇ ರೀತಿ ಓವರ್ ಆಲ್ ತಗೊಳ್ತಾ ಹೋದ್ರೆ ಆಲ್ಮೋಸ್ಟ್ 3 ಕೋಟಿ ಭಾರತೀಯರು ಹೊಟ್ಟೆಗೆ ಅನ್ನ ಇಲ್ಲದೆ ಸಾಯ್ತಾರೆ ಆ ಟೈಮ್. ನೆಕ್ಸ್ಟ್ ಇದೇ ರೀತಿ ಮುಂದೆ ಹೊರತಾ ಬ್ರಿಟಿಷ್ ಆರ್ಮಿಯಲ್ಲಿ 54,000 ಜನ ಭಾರತೀಯರು ವರ್ಲ್ಡ್ ವಾರ್ 2 ಅಲ್ಲಿ ಸತ್ತೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಬಲಿದಾನಗಳನ್ನು ನಾವು ಯಾವತ್ತೂ ಮರಿಬಾರದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಆ ರೀತಿಯಾಗಿರ್ತಕ್ಕಂಥ ಭಾರತ ಸ್ವತಂತ್ರ ಬಂದಾಗ ಯಾವ ರೀತಿ ಇತ್ತು? ಇವತ್ತು ನಾವು ನೋಡ್ತಾ ಇದ್ವಿ, ನಮಗೆ ರೋಡ್ ಇದೆ, ಈಗ ನಮಗೆ ಆಸ್ಪತ್ರೆಗಳಿದೆ, ಸ್ಕೂಲ್ಗಳಿದೆ, ಶಾಲೆಗಳಿದೆ. ಆದ್ರೆ ಭಾರತ ಸ್ವತಂತ್ರವಾದಾಗ ನಮ್ಮ ಲಿಟ್ರಸಿ ರೇಟ್ ಎಷ್ಟಿತ್ತು? ಯಾರು ಹೇಳ್ಬೋದಾ? ಕೇವಲ ಒಂದು 12% ಅಷ್ಟೇ. ಇವತ್ತೆಷ್ಟಿದೆ? 77%. ಅಂದ್ರೆ ಅಕ್ಷರಸ್ಥರಿದ್ದಾರೆ ನಮ್ಮಲ್ಲಿ, ಓದಲಿಕ್ಕೆ ಬರೀಲಿಕ್ಕೆ ಬರ್ತಕ್ಕಂಥ. ಆವಾಗ ಕೇವಲ 12% ಅಷ್ಟೇ ಇತ್ತು. ಅಲ್ಲಿಂದ ನಾವು ಈ ಮಟ್ಟಕ್ಕವರೆಗೂ ಬೆಳೆದಿದ್ದೇವೆ. ಕೇವಲ ಅವಾಗ ಇದ್ದಿದ್ದು ಕೇವಲ 5 ಏರ್ಪೋರ್ಟ್ ಅಷ್ಟೇ ಇದ್ದಿದ್ದು. ಈಗ 400ರಿಂದ 500 ಏರ್ಪೋರ್ಟ್ ವರೆಗೂ ನಾವು ರೀಚ್ ಆಗಿದೆ. ಅವಾಗ ಇದ್ದಿದ್ದು ಕೇವಲ 20 ಯೂನಿವರ್ಸಿಟಿಗಳು ಮಾತ್ರ ನಮ್ಮ ದೇಶದಲ್ಲಿ 1947 ಆದ್ರೆ ಇವತ್ತು 1000ಕ್ಕೂ ಹೆಚ್ಚಿದೆ. 1100 ಚಿಲ್ಲರೆ ಯೂನಿವರ್ಸಿಟೀಸ್ಗಳಿದೆ. 15 ಮೆಡಿಕಲ್ ಕಾಲೇಜ್ ಮಾತ್ರ ಇದ್ದಿದ್ದು ಆ ಟೈಮಲ್ಲಿ. ಇವತ್ತು 776 ಮೆಡಿಕಲ್ ಕಾಲೇಜ್ಗಳಿದೆ. ಡ್ಯಾಮ್ಗಳೆಷ್ಟಿತ್ತು? ಕೇವಲ ಒಂದು 300 ಡ್ಯಾಮ್ಗಳಿತ್ತು ನಮ್ಮ ದೇಶದಲ್ಲಿ 1947. ಈಗ 5,000ಕ್ಕೂ ಹೆಚ್ಚು ಡ್ಯಾಮ್ಗಳಿದೆ. ಮತ್ತೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಅಂದ್ರೆ ಬಾಣಂತಿ ಇರ್ತಕ್ಕಂಥವ್ರು ಮಗುನ ಡೆಲಿವರಿ ಆದ್ಮೇಲೆ ಎಷ್ಟು ಜನ ಸಾಯ್ತಾ ಇದ್ರು ಗರ್ಭಿಣಿಯರು ಅಂತ ಯೋಚನೆ ಮಾಡಿದಾಗ 1 ಲಕ್ಷ ಡೆಲಿವರಿ ಆದ್ರೆ ಅವಾಗ 1200 ಚಿಲ್ಲರೆ ಹೆಣ್ಮಕ್ಳು ಸಾಯ್ತಾ ಇದ್ರು. ಅದಿವತ್ತು ಕೇವಲ 83 ಬಂದಿದೆ. ಅಂದ್ರೆ ಆರೋಗ್ಯ ಸೇವೆ ಇಂಪ್ರೂವ್ ಆಗಿದೆ, ನಮ್ಮ ಎಜುಕೇಶನ್ ಇಂಪ್ರೂವ್ ಆಗಿದೆ, ಫುಡ್ ಇಂಪ್ರೂವ್ ಆಗಿದೆ, ಬಡತನ ಕಡಿಮೆ ಆಗಿದೆ. ಆದರೆ ಇದೆಲ್ಲ ಆಗ್ಲಿಕ್ಕೆ ಸಾವಿರಾರು ಲೀಡರ್ಸು, ಎಲ್ಲಾ ಲೀಡರ್ಸು ಕೂಡ ತಮ್ಮ ಶ್ರಮವನ್ನ, ತಮ್ಮ ವಿಷನ್ ನ ಮುಂದಿಡ್ತಾವೆ. ಗ್ರೀನ್ ರೆವಲ್ಯೂಷನ್, ಅಗ್ರಿಕಲ್ಚರ್ ರೆವಲ್ಯೂಷನ್ ಆಯ್ತು, IT ರೆವಲ್ಯೂಷನ್ ಆಯ್ತು. ಇದನ್ನೆಲ್ಲ ಒಂದು ಮುಂದಾಲೋಚನೆಯಿಂದ ಇವತ್ತು ಸಾವಿರಾರು ಜನ IT ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದ ಹಂತ ಹಂತವಾಗಿ ಭಾರತ ಬೆಳೀತಾ ಬರುತ್ತೆ. ಆದರೆ ಎಲ್ಲೋ ಒಂದ್ ಕಡೆ ನಾವು ದಾರಿಯನ್ನು ತಪ್ತಾ ಇದ್ದೀವಿ. ಇವತ್ತು ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ಕರಪ್ಷನ್, ನಮ್ಮ ಇಂಡಿಯಾ ಕರಪ್ಷನ್ ಇಂಡೆಕ್ಸ್ ಅಲ್ಲಿ 96 ಪೊಸಿಷನ್ ಇದೆ. ಅಂದ್ರೆ 180 ದೇಶಗಳಲ್ಲಿ 96ನೇ ಇದರ ರ್ಯಾಂಕಿಂಗ್ ಅಲ್ಲಿ ಇದೆ. ಅಂದ್ರೆ ಫಸ್ಟ್ ಸೆಕೆಂಡ್ ರ್ಯಾಂಕ್ ಇದ್ರೆ ಕರಪ್ಷನ್ ತುಂಬಾ ಕಡಿಮೆ. 96 ಅಂದ್ರೆ ನಾವು ಕಾಂಪೀಟ್ ಮಾಡ್ತಿರೋರು ಆಫ್ರಿಕಾ ದೇಶಗಳ ಜೊತೆ, ಪಾಕಿಸ್ತಾನ ಜೊತೆ, ಈ ತರ ಕಂಟ್ರಿಗಳ ಜೊತೆ ಇದು ಮಾಡ್ತಾರೆ. ಅದು ಅನುಭವ ನಮಗೆ ಆಗ್ತಾ ಇದೆ ಅಲ್ವಾ? ನಾವೊಂದು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗ್ಲಿ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ, ಒಂದು ಕಾರ್ಪೊರೇಷನ್ ಅಲ್ಲಿ ಒಂದು ಸಣ್ಣ ಖಾತೆ ಬದಲಾವಣೆ ಮಾಡ್ಕೊಂಡು ನನಗೆ ಒಂದು ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಕೇಳಿ ಲಂಚ ಇಲ್ಲದೆ ಆಗೋದಿಲ್ಲ. ಈ ರೀತಿಯಾಗಿ ಆಗ್ತಾ ಇದೆ. ಇಂಥ ಆಗೋದ್ರಿಂದ ನಮ್ಮ ದೇಶ ಪತನ ಆಗ್ತಾ ಹೋಗುತ್ತೆ ಹೊರತು ಇನ್ನು ಸಮೃದ್ಧವಾಗೋದಿಲ್ಲ. ಅಂತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ನಾವು ಮರೆತು ನಾವು ಸ್ವಾರ್ಥಕ್ಕೋಸ್ಕರ, ಕರಪ್ಷನ್ಗೋಸ್ಕರ, ಭ್ರಷ್ಟಾಚಾರದಲ್ಲಿ ನಮ್ಮ ದೇಶ ಮುಡುಕ್ತಾ ಹೋಗೋದ್ರಿಂದ ಇವತ್ತು ಇಂಡಿಯಾ ಹಿಂದುಳಿತಾ ಹೋಗ್ತಾ ಇದೆ. ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಇಂಡಿಯಾ ಇವತ್ತು $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತೀವಿ. $4 ಟ್ರಿಲಿಯನ್ ಎಕಾನಮಿ. ಆದರೆ ಚೈನಾ ಎಲ್ಲಿದೆ? ಚೈನಾ $19 ಟ್ರಿಲಿಯನ್ ಎಕಾನಮಿ. ಅಮೆರಿಕ $30 ಟ್ರಿಲಿಯನ್ ಎಕಾನಮಿ.
ಈ ರೀತಿಯಾಗಿ ಅವರು ನಮ್ಗಿಂತ 4 ಪಟ್ಟು 10 ಪಟ್ಟು ಮುಂದೆ ಹೋಗ್ತಾ ಇದ್ದಾರೆ. ನಾವಿನ್ನೂ ಬಹಳ ಹಿಂದುಳಿತಾ ಇದ್ವಿ. ಯಾಕಂದ್ರೆ ಬಿಕಾಸ್ ಆಫ್ ಕರಪ್ಷನ್. ಎಲ್ಲರಿಗೂ ಸರಿಯಾದ ಎಜುಕೇಶನ್ ಇಲ್ಲ. ಈಗ ನಾನು ಲಂಡನ್ ಅಲ್ಲಿ 6 ವರ್ಷ ಇದ್ದೆ. ಅಲ್ಲಿ ಏನಂತ ನಾವು ಕಟ್ಟೋ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಅದರಿಂದ ಎಲ್ಲರಿಗೂ ಆರೋಗ್ಯ ಸೇವೆ ಉಚಿತ. ಇಲ್ಲೆಲ್ಲ ನೀವು ಪ್ರೈವೇಟ್ ಹಾಸ್ಪಿಟಲ್ ಬರ್ತೀರ, ಅಲ್ಲಿ ಆ ರೀತಿ ಅಲ್ಲ. 100ಕ್ಕೆ 99% ಜನ ಹೋಗ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇಂದ ಹಿಡಿದು ದೊಡ್ಡ ಆಪರೇಷನ್ ಎಲ್ಲದೂ ಉಚಿತ. ನೀವು ಈ ದೇಶದ ಪ್ರಜೆ, ನಿಮಗೆ ಆರೋಗ್ಯ ಉಚಿತ. ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿದೆ. ನಿಮ್ಮ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅದರಿಂದ ಸದ್ಬಳಕೆ ಆಗ್ತಕ್ಕಂಥದ್ದಾಗುತ್ತೆ. ಅದೇ ರೀತಿ ನಮ್ಮ ರೋಡ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಇದೆಲ್ಲದೂ ಕೂಡ ಮುಂದುವರಿತಾ ಅವರು ಆ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ತಾವು ಚೈನಾದಲ್ಲಿ ಡೋರ್ ಕ್ಲೋಸ್ ಮಾಡಿ ಇವತ್ತು ಚೈನಾದಲ್ಲಿ ಮೆಗಿವೆಲ್ ಟ್ರೈನ್ಸ್ ಅಂತ ಆಗ್ತಾ ಇದೆ. 468 km/h ಸ್ಪೀಡಲ್ಲಿ ಹೋಗುತ್ತೆ ಟ್ರೈನ್. ನಮ್ಮ ದೇಶದಲ್ಲಿ ಎಷ್ಟು km/h ಹೋಗುತ್ತೆ ಟ್ರೈನ್? ಕೇವಲ ಒಂದು 80 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ಒಂದೇ ಮಾತ್ರ 180 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಮ್ಯಾಕ್ಸಿಮಮ್ ಸ್ಪೀಡ್. ಅಲ್ಲಿ 468 ಮೆಗಿವೆಲ್ ಟ್ರೈನ್ಸ್ ಅಂತ ಹೇಳಿ ಅವರು ಮೌಂಟೇನ್ಗೆ ಎಕ್ಸ್ಕಲೇಟರ್ ಹಾಕಿದ್ದಾರೆ. ನಾವು ಈ ಮಾಲ್ಗಳಲ್ಲಿ ಹೋದ ಎಕ್ಸ್ಕಲೇಟರ್ ಇರ್ತದಲ್ಲ, ಅಲ್ಲಿ ಮೌಂಟೇನ್ಸ್ಗೆ ಎಕ್ಸ್ಕಲೇಟರ್ ಆಗಿದೆ. ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೆ. ಮೌಂಟ್ ಇಟ್ಲಿಸ್, ಒಬ್ಬ ವೀಲ್ ಚೇರ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಯು ಕೂಡ ಮೌಂಟ್ ಇಟ್ಲಿಸ್ ನ ಟಾಪ್ ನ ರೀಚ್ ಆಗ್ಬೋದು. ಅಷ್ಟು ಚೆನ್ನಾಗಿ ಟ್ರೈನ್ಸ್ ಮತ್ತೆ ಎಸ್ಕಲೇಟರ್ಸ್ ಮಾಡಿದ್ದಾರೆ. ಆ ರೀತಿಯಾದ ಟೆಕ್ನಾಲಜಿ ಆಗ್ತಾ ಇದೆ. ಈಗ ನಾವು ನಮ್ಮ ಕೈಲೆಲ್ಲ ಮೊಬೈಲ್ ಇದೆ, ಆದ್ರೆ ಯಾವ್ದಾರ ಭಾರತದ ಮೊಬೈಲ್ ಇಲ್ಲ. ಎಲ್ಲ ಚೈನಾ ಮೇಡ್ ಮೊಬೈಲ್, ಲ್ಯಾಪ್ಟಾಪ್ಸ್ ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕರಪ್ಷನ್ ಇಂದ ಹೊರಗೆ ಬರಬೇಕು. ನಾವೊಂದು ನಮ್ಮ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ, ದೃಷ್ಟಿಯಲ್ಲಿ, ಅವ್ರು ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, IAS ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಏನೇ ಆಗ್ಬೋದು, ಯಾರೇ ಏನೇ ಆದ್ರೂ ಸಮಾಜಕ್ಕೆ ಒಳಿತಾಗ್ತಕ್ಕಂಥ ವ್ಯಕ್ತಿಗಳಾಗಿ ರೂಪಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಕರಪ್ಷನ್ ಫ್ರೀ ಇಂಡಿಯಾ ಆಗ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಈ ಒಂದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಇದೊಂದು ಎಚ್ಚರಿಕೆ ಗಂಟೆ ಆಗ್ಬೇಕು. ನಮ್ಮ ದೇಶ ಸಮೃದ್ಧವಾಗಿ ಬೆಳಿಬೇಕು, ಭ್ರಷ್ಟಾಚಾರ ರಹಿತವಾಗಿ ಬೆಳಿಬೇಕು ಅಂದ್ರೆ ನಾವು ಆ ಉಧಮ್ ಸಿಂಗ್ನ ತ್ಯಾಗವನ್ನು ಮರಿಬಾರದು, ಭಗತ್ ಸಿಂಗಿನ ತ್ಯಾಗವನ್ನು ಮರಿಬಾರದು, ಸಂಗೊಳ್ಳಿ ರಾಯಣ್ಣನ ಮರಿಬಾರದು. ಅದೇ ರೀತಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಈ ತರ ಬೇಕಾದಷ್ಟು ಜನ ಪ್ರಾಣವನ್ನು ಕೊಟ್ಟಿದ್ದಾರೆ. ಅವರೆಲ್ಲ ತ್ಯಾಗ ಬಲಿದಾನಗಳನ್ನ ನಾವು ಉಡಾಫೆಗೋಸ್ಕರ, ಸ್ವತಂತ್ರ ಅಂತ ಹೇಳಿದ್ರೆ ಕೇವಲ ಕೂಗಾಡೋದು, ಕಿರ್ಚಾಡೋದಲ್ಲ. ಫ್ರೀಡಮ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಯಾವುದೇ ಸ್ವಾತಂತ್ರ್ಯ ಜವಾಬ್ದಾರಿ ಜೊತೆಗೆ ಬರುತ್ತೆ ಅಂತ. ಆ ಜವಾಬ್ದಾರಿನ ನಾವು ಸರಿ ಬಳಕೆ ಮಾಡಿಲ್ಲ ಅಂದ್ರೆ ಮತ್ತೆ ನಮ್ಮ ಸ್ವತಂತ್ರ ಸಂಕಷ್ಟಕ್ಕೆ ಈಡಾಗುತ್ತೆ. ಸೊ ಇದಿಷ್ಟನ್ನು ಹೇಳಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ. ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಜೈ ಹಿಂದ್.